ಚಿಕ್ಕ ಆಮೆ ಮತ್ತು ಬೆಟ್ಟದ ಕನಸು. ಒಂದು ಹಸಿರು ಕಾಡಿನಲ್ಲಿ ಚಿಕ್ಕ ಆಮೆಯೊಂದು ವಾಸಿಸುತ್ತಿತ್ತು. ಅದಕ್ಕೆ ಒಂದು ದೊಡ್ಡ ಕನಸು ಇತ್ತು. ಕಾಡಿನ ಮಧ್ಯದಲ್ಲಿರುವ ಎತ್ತರದ ಬೆಟ್ಟದ ಮೇಲೆ ಏರುವುದು. ಒಂದು ದಿನ ಆಮೆ ತನ್ನ ಪ್ರಯಾಣ ಆರಂಭಿಸಿತು. ಮಾರ್ಗದಲ್ಲಿ ಮೊಲ ಅದನ್ನು ನೋಡಿ ನಕ್ಕಿತು. ನೀನು ಅಷ್ಟು ನಿಧಾನವಾಗಿ ನಡೀತಿಯಲ್ಲ, ಬೆಟ್ಟಕ್ಕೆ ತಲುಪೋಕೆ ಜನ್ಮ ಸಾಕಾಗಲ್ಲ ಎಂದಿತು. ಕೋತಿ ಕೂಡ ಹೇಳಿತು, ನಿನ್ನಂಥ ಚಿಕ್ಕವಳಿಗೆ ದೊಡ್ಡ ಕನಸುಗಳು ಬೇಡ. ಆಮೆಗೆ ಸ್ವಲ್ಪ ನೋವಾಯಿತು, ಆದರೆ ಅದು ನಿಂತುಕೊಳ್ಳಲಿಲ್ಲ. ಅದು ತನ್ನೊಳಗೆ ಹೇಳಿಕೊಂಡಿತು, ನಾನು ನಿಧಾನವಾಗಿರಬಹುದು, ಆದರೆ ನಾನು ನಿಲ್ಲುವುದಿಲ್ಲ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಮುಂದೆ ಸಾಗಿತು. ಬಿಸಿಲು, ಮಳೆ, ದಣಿವು ಏನೂ ಅದನ್ನು ತಡೆಯಲಿಲ್ಲ. ಹಲವಾರು ದಿನಗಳ ನಂತರ ಒಂದು ಬೆಳಗಿನ ಜಾವ ಆಮೆ ಬೆಟ್ಟದ ತುದಿಗೆ ತಲುಪಿತು. ಅಲ್ಲಿಂದ ನೋಡಿದಾಗ ಇಡೀ ಕಾಡು ತುಂಬ ಸುಂದರವಾಗಿ ಕಾಣಿಸುತ್ತಿತ್ತು. ಅದೇ ಸಮಯದಲ್ಲಿ ಮೊಲ ಮತ್ತು ಕೋತಿ ಕೆಳಗಿಂದ ಆಶ್ಚರ್ಯದಿಂದ ನೋಡುತ್ತಿದ್ದರು. ಆಮೆ ನಗುತ್ತಾ ಹೇಳಿತು, ವೇಗ ಮುಖ್ಯವಲ್ಲ, ನಿರಂತರ ಪ್ರಯತ್ನವೇ ಗೆಲುವು. ಸಂದೇಶ: ನಿಮ್ಮ ಕನಸು ಚಿಕ್ಕದಾಗಲಿ ದೊಡ್ಡದಾಗಲಿ, ಜನರು ಏನು ಹೇಳುತ್ತಾರೆ ಎನ್ನುವುದು ಮುಖ್ಯವಲ್ಲ. ನೀವು ನಿಲ್ಲದೆ ಮುಂದುವರಿದರೆ ಗಮ್ಯ ಖಂಡಿತ ಸಿಗುತ್ತದೆ.